ಮಂಡ್ಯ ಶೈಲಿಯ ಗ್ರಾಮೀಣ ಸೊಗಡಿನ ಭಾಷೆಯನ್ನು ಮಾತಾಡಿಕೊಂಡು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಮಾಡಿದ ಇಂಪ್ಯಾಕ್ಟ್ ಏನು ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಬಿಗ್ ಬಾಸ್ ಗೆದ್ದು ವಿನ್ನರ್ ಆದ ನಂತರ ಗಿಲ್ಲಿ ಅವರಿಗೆ ಸಿಕ್ಕ ಪಾಪ್ಯುಲಾರಿಟಿ ಒಬ್ಬ ಕನ್ನಡ ಸೂಪರ್ ಸ್ಟಾರ್ಗೆ ಈಕ್ವಲ್ ಎನ್ನುವಂತೆ ಇತ್ತು. ಆ ಟೈಮಲ್ಲಿ ಗಿಲ್ಲಿ ಆ್ಯಕ್ಟಿಂಗ್ ಮಾಡಿದ 4-5 ಸಿನಿಮಾಗಳು ರಿಲೀಸ್ ಆಗ್ತವೆ. 4 ಫಿಲಮ್ಸಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದರೆ ಮತ್ತೊಂದು ಮೂವಿಯಲ್ಲಿ ಗಿಲ್ಲಿನೇ ಸೆಕೆಂಡ್ ಹೀರೋ ಆಗಿದ್ರು. ಆದರೆ ಆ ಎಲ್ಲ ಮೂವಿಗಳು ಪ್ಯಾಕೇಜಲ್ಲಿ ಓಡ್ದೇ ಫ್ಲಾಪ್ ಆಗ್ತವೆ. ಗಿಲ್ಲಿಗೆ ಸಿಕ್ಕ ಬಿಗ್ ಬಾಸ್ ಸಕ್ಸಸ್ ಸಿನಿಮಾಗಳಿಗೆ ಎನ್ಕ್ಯಾಸ್ ಆಗಿ ವರ್ಕೌಟ್ ಆಗೋದಿಲ್ಲ. ಬಿಗ್ ಬಾಸ್ ಮುಗಿದು ಆಲ್ರೆಡಿ 6 ತಿಂಗಳು ಆಗ್ತಾ ಬಂತು. ಇನ್ನೆರಡು ತಿಂಗಳಲ್ಲಿ ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಈ 6 ತಿಂಗಳಲ್ಲಿ ಬರೀ ಇಂಟರ್ವ್ಯೂ ಒಂದಾದ ಮೇಲೆ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸಿಕೊಂಡು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ ಗಿಲ್ಲಿ ಅವರು. ಈ ಟೈಮಲ್ಲಿ ಒಂದೇ ಒಂದು ಮೂವಿಯಲ್ಲಿ ಲೀಡ್ ರೋಲಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ. ಲೀಡ್ ರೋಲ್ ಅನ್ನೋಕ್ಕಿಂತ ಅವರೇ ಆ ಮೂವಿಯ ಹೀರೋ ಅಂತ ಹೇಳಬಹುದು. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ರೆಡಿ ಆಗಿರುವ ಆ ಮೂವಿಯ ಹೆಸರು ಸರ್ವೆ ನಂಬರ್ 45. ಇದನ್ನು ಬಿಟ್ಟರೆ ಅವರು ಮತ್ತೆ ಯಾವುದೇ ಸಿನಿಮಾಗಳನ್ನಾಗಲಿ ರಿಯಾಲಿಟಿ ಶೋಗಳನ್ನಾಗಲಿ ಈ 6 ತಿಂಗಳಲ್ಲಿ ಮಾಡಿಲ್ಲ. ಅಲ್ಲದೆ ಈ ಟೈಮಲ್ಲಿ ರಿಲೀಸ್ ಆದ ಅವರ ಮೂವಿಗಳ ಪಬ್ಲಿಸಿಟಿಗೆ ಅವರು ಹೋಗದೇನೆ ಒಂದಿಷ್ಟು ಕಾಂಟ್ರವರ್ಸಿ ಮಾಡ್ಕೊತಾರೆ. ಹಾಗೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಯ ಕೆಲವು ವಿಷಯಗಳಿಂದ ಬೇಜಾರು ಮಾಡ್ಕೊತಾರೆ. ಹೀಗಾಗಿ ಗಿಲ್ಲಿ ಕ್ರಿಯೇಟ್ ಮಾಡಿದ ಹವಾ ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಆಗ್ತಾ ಬರುತ್ತೆ. ಗಿಲ್ಲಿ ಇನ್ನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳು ತುಂಬಾ ಆಕ್ಟಿವ್ ಆಗಿರ್ತವೆ. ಯಾರು ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆದರೆ ಗಿಲ್ಲಿ ಗೆದ್ದ ನಂತರ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳು ಅವರೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಗಿಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರುವ ಅವರ ಇನ್ಸ್ಟಾಗ್ರಾಮ್ ಅಕೌಂಟು ಪೋಸ್ಟ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡಿತಾ ಇತ್ತು. ಆದರೆ ಈ 6 ತಿಂಗಳಲ್ಲಿ ಗಿಲ್ಲಿ ಜಸ್ಟ್ 6 ಬಾರಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಅವಕ್ಕೆ ಮೊದಲಿನಷ್ಟು ವ್ಯೂಸ್ ಬರಲ್ಲ. ಕಾರಣಕ್ಕಾಗಿ ಗಿಲ್ಲಿಯ ಕ್ರೇಜ್ ಕಮ್ಮಿ ಆಗಿದೆ ಅಂದುಕೊಳ್ಳುವಷ್ಟರಲ್ಲಿ ಒಂದು ಹೊಸ ಮೂವಿಯ ಮೂಲಕ ಗಿಲ್ಲಿ ತಮಗಿರುವ ಕ್ರೇಜ್ ಅನ್ನು ಸಾಬೀತುಪಡಿಸಲು ಬರ್ತಾ ಇದ್ದಾರೆ. ಅನೌನ್ಸ್ ಆಗಿರುವ ಹೊಸ ಮೂವಿಯ ಬಗ್ಗೆ ಮತ್ತು ಆ ಮೂವಿಯ ಒನ್ಲೈನ್ ಸ್ಟೋರಿ ಏನು ಹಾಗೂ ಈ ಸಿನಿಮಾದ ನಿರ್ದೇಶಕರಾದ ಚಂದ್ರಮೋಹನ್ ಬಗ್ಗೆ ತುಂಬ ಆಶ್ಚರ್ಯಕರ ಸಂಗತಿಗಳು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ, ಹಾಗೆ ಮಿಸ್ ಮಾಡಿದ ಒಂದು ಲೈಕ್ ಕೊಡಿ. ಇಲ್ಲಿ ಅವರ ಈ ಮೂವಿ ರೀಸೆಂಟ್ ಆಗಿ ಅನೌನ್ಸ್ ಆದರೂ ಕೂಡ ಜೂನ್ 21ಕ್ಕೆ ಮುಹೂರ್ತ ಮಾಡಿಕೊಂಡರೂ ಕೂಡ ಚಂದ್ರಮೋಹನ್ ಅವರ ಜೊತೆ ಸಿನಿಮಾ ಮಾಡುವುದಾಗಿ 5 ತಿಂಗಳ ಹಿಂದೆ ಗಿಲ್ಲಿ ಅವರು ಕಾಲ್ಶೀಟ್ ಕೊಟ್ಟಿರ್ತಾರೆ. ಈ ಮೊದಲೇ ಒಂದು ಪಕ್ಕಾ ಕಾಮಿಡಿ ಎಂಟರ್ಟೈನರ್ ಕಮರ್ಷಿಯಲ್ ಸ್ಟೋರಿ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಚಂದ್ರಮೋಹನ್ ಅವರಿಗೆ ಗಿಲ್ಲಿ ಅದಕ್ಕೆ ಹೇಳಿ ಮಾಡಿಸಿದಂತೆ ಇದ್ದಾರೆ ಅನಿಸಿ ಕಾಲ್ಶೀಟ್ ತಗೊಂತಾರೆ. ಈ 5 ತಿಂಗಳ ಅವಧಿಯಲ್ಲಿ ಕತೆಗೆ ತಕ್ಕಂತೆ ಚಿತ್ರಕಥೆ ಡೆವಲಪ್ ಮಾಡಿ, ಡೈಲಾಗ್ಸ್ ಬರೆದು ಮತ್ತು ಲೊಕೇಶನ್ಸ್ ಫೈನಲ್ ಮಾಡಿ, ಟೆಕ್ನಿಷಿಯನ್ ಇಟಿಸಿ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡಿರುವ ಚಂದ್ರಮೋಹನ್ ಅವರು ಈಗ ನೇರವಾಗಿ ಶೂಟಿಂಗಿಗೆ ರೆಡಿಯಾಗಿದ್ದಾರೆ. ಈ ಸಿನಿಮಾವನ್ನು ಎವಿನ್ ಪ್ರೊಡಕ್ಷನ್ ಅವರ ಸಹಕಾರದಲ್ಲಿ ಹರೀಶ್ ಮತ್ತು ನವೀನ್ ಎನ್ನುವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಮೂವಿಗಾಗಿ ಗಿಲ್ಲಿಗೆ ಭರ್ಜರಿ ಸಂಭಾವನೆ ಕೂಡ ನೀಡ್ತಾ ಇದ್ದಾರೆ. ಈ ಮೂವಿಯ ಡೈರೆಕ್ಟರ್ ಆಗಿರುವ ಚಂದ್ರಮೋಹನ್ ಯಾರು ಅಂತ ನೋಡುವುದಾದರೆ, ಇವರು 16 ವರ್ಷಗಳಿಂದ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮೊದಲೇ ಗಾಂಧಿನಗರದಲ್ಲಿ ಸಾಕಷ್ಟು ಸೈಕಲ್ ಹೊಡೆದು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲರೂ ಮಾಡಿಕೊಂಡು ಮುಂದೆ ಸಹಾಯಕ ನಿರ್ದೇಶಕರಾಗ್ತಾರೆ. ತುಂಬಾ ಸಿನಿಮಾಗಳಲ್ಲಿ ಸಹಾಯಕರಾಗಿ ದುಡಿದಿರುವ ಇವರು ಆಮೇಲೆ ಬಾಂಬೆ ಮಿಠಾಯಿ ಎನ್ನುವ ಸಿನಿಮಾದ ಮೂಲಕ ಫಸ್ಟ್ ಟೈಮ್ ಸ್ವತಂತ್ರ ನಿರ್ದೇಶಕರಾಗ್ತಾರೆ. ಆಮೇಲೆ ಚಿಕ್ಕನ ಅವರ ಜೊತೆಗೆ ಡಬಲ್ ಇಂಜಿನ್, ನೀನಾಸಂ ಅವರ ಜೊತೆಗೆ ಬ್ರಹ್ಮಚಾರಿ ಎನ್ನುವ ಮೂವಿ ಹಾಗೂ 4 ಜನ ಹೀರೋಗಳನ್ನು ಹಾಕೊಂಡು ಫಾರೆಸ್ಟ್ ಎನ್ನುವ ಮೂವಿ ಕೂಡ ಮಾಡ್ತಾರೆ. ಇವರ ಯಾವುದೇ ಸಿನಿಮಾಗಳು ಕೇಳಿಕೊಳ್ಳುವಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಪಡೆದಿಲ್ಲವಾದರೂ ಪಕ್ಕಾ ಪೈಸಾ ವಸೂಲು ಸಿನಿಮಾಗಳಾಗಿವೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆಪ್ತ ಸ್ನೇಹಿತರಾಗಿರುವ ಚಂದ್ರಮೋಹನ್ ಅವರು ಭವಿಷ್ಯದಲ್ಲಿ ಯಶ್ ಅವರನ್ನು ಹಾಕಿಕೊಂಡು ಒಂದು ಸಿನಿಮಾ ಮಾಡುವ ಗುರಿ ಇಟ್ಕೊಂಡಿದ್ದಾರೆ. ಒಂದು ಟೈಮಲ್ಲಿ ಹಾಸನದಿಂದ ಯಶ್ ಅವರು ಬೆಂಗಳೂರಿಗೆ ಬಂದು ಫಿಲಮ್ಗಳಲ್ಲಿ ಚಾನ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾಗ ಯಶ್ ಅವರಿಗೆ ಹೆಲ್ಪ್ ಮತ್ತು ಸಪೋರ್ಟ್ ಮಾಡಿದ್ದೆ ಈ ಚಂದ್ರಮೋಹನ್. ಕೈಯಲ್ಲಿ ಕೆಲಸ ಇಲ್ಲದೆ ಇರೋಕೆ ಜಾಗವೂ ಇಲ್ಲದೆ ಇದ್ದಾಗ ಮತ್ತು ಸಂಬಂಧಿಕರು ಯಶ್ ಅವರನ್ನು ಮನೆಗೆ ಸೇರಿಸದೇ ಇದ್ದಾಗ ಇದೇ ಚಂದ್ರಮೋಹನ್ ಅವರ ಮನೆಯಲ್ಲಿ ಯಶ್ ಅವರು ಇರ್ತಾರೆ. ಹಾಗೆ ಯಶ್ ಮತ್ತು ಚಂದ್ರಮೋಹನ್ ಅವರು ಆರಂಭದ ದಿನಗಳಲ್ಲಿ ಸ್ಟಾಪ್ ಎನ್ನುವ ಮೂವಿಯಲ್ಲಿ ಇಬ್ಬರು ಜೊತೆಗೆ ಕೆಲಸ ಮಾಡ್ತಾರೆ. ಆದರೆ ಆ ಸ್ಟಾಪ್ ಸಿನಿಮಾ ಪೂರ್ತಿಯಾಗದೆ ಅರ್ಧಕ್ಕೆ ನಿಂತುಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.